ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಚಂದ್ರನಾಳಿಗೆ ತನ್ನ ಪಕ್ಕದ ಜಾಗ ಖಾಲಿ ಇರೋದನ್ನು ಕಂಡು ಪೂರ್ತಿಯಾಗಿ ಕಣ್ಣು ತೆರೆದು ಬೆಡ್ ಮೇಲೆ ಕೂತ್ಕೊಳ್ತಾಳೆ. ವಿರಾಟ್ ಅವ್ರು ಎಲ್ಲಿಗೆ ಹೋದ್ರು ಅಂತ ಟೈಮ್ ನೋಡಿದ ಚಂದನ ಮಧ್ಯಾಹ್ನ 1 ಗಂಟೆ ಆಗಿರೋದನ್ನು ನೋಡಿ ಶಾಕ್ ಆಗಿ ಹೋಗ್ತಾಳೆ. ಶೆಟ್, 1 ಗಂಟೆ ಆಯಿತಾ, ನಾನು ಇಷ್ಟೊಂದು ಹೊತ್ತು ಮಲಗದ್ನ, ವಿರಾಟ್ ಅವ್ರು ಕೂಡ ಆಫೀಸ್ಗೆ ಹೋಗಿರ್ತಾರೆ ಅಂತ ಗಾಬರಿ ಪಡ್ತಿದ್ದ ಚಂದನಾಳಿಗೆ ಸ್ಟ್ಯಾಂಡ್ ಮೇಲೆ ಒಂದು ಪೇಪರ್ ಕಾಣಿಸುತ್ತೆ. ಅದನ್ನು ಓದ್ತಾಳೆ. ಸ್ವೀಟ್ ಹಾರ್ಟ್, ನನಗೆ ರೆಸ್ಟ್ ತುಂಬ ಅಗತ್ಯ, ಅದಕ್ಕೆ ನಿನ್ನ ಎಬ್ಬಿಸಲಿಲ್ಲ. ಐ ಆಮ್ ಇನ್ ಆಫೀಸ್. ನೀನು ಯಾವಾಗ ನಿದ್ರೆಯಿಂದ ಹೇಳ್ತೀಯೋ ಆಗ ಇಲ್ಲಿಗೆ ಬಂದುಬಿಡು. ಬಾಯ್ ಆ್ಯಂಡ್ ಲವ್ ಯು ಅಂತ ವಿರಾಟ್ ಬರೆದ ಲೆಟರ್ ಓದಿ ಚಂದನಾಳ ಮುಖದಲ್ಲಿ ಒಂದು ಹ್ಯಾಪಿ ಸ್ಮೈಲ್ ಮೂಡುತ್ತೆ. ಚಂದನ ವೇಗವಾಗಿ ಎದ್ದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರ ಬರ್ತಾಳೆ. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಕೂದಲು ಸರಿಪಡಿಸ್ಕೊಳ್ತಿರೋ ಚಂದನಾಳಿಗೆ ತನ್ನ ಹೊಟ್ಟೆಯ ಮೇಲೆ ಕೈ ಹಿಡ್ತಿದ್ದಂತೆಯೇ ಮುಖದಲ್ಲಿ ನಗು ಬರುತ್ತೆ. ಹಾಗೆಯೇ ತನ್ನ ಹೊಟ್ಟೆಯನ್ನು ಸವರುತ್ತಾ, ಥ್ಯಾಂಕ್ ಯು ಬೇಬಿ, ನನ್ನ ಲೈಫ್ ಬಂದಿದ್ದಕ್ಕೆ. ನೀನು ನನ್ನ ಲೈಫ್ನಲ್ಲಿ ತುಂಬ ಸ್ಪೆಷಲ್. ನಿಮ್ಮಮ್ಮ ಮತ್ತು ನಿನ್ನ ಡ್ಯಾಡ್ ಪ್ರೀತಿಯ ಕುರುಹು, ಆದರೆ ಇದರಲ್ಲಿ ನಿಮ್ಮ ಡ್ಯಾಡ್ ಪ್ರೀತಿಗಿಂತ ಕೋಪವೇ ಹೆಚ್ಚಿದೆ ಬೇಬಿ ಅಂತ ಮೆಲ್ಲಗೆ ನಗ್ಬಿಡ್ತಾಳೆ ಚಂದನ. ಆನಂತರ ರೆಡಿಯಾಗಿ ಕೆಳಗೆ ಹೋಗ್ತಾಳೆ. ಅಷ್ಟೊತ್ತಿಗಾಗಲೇ ಲಂಚ್ ಟೈಮ್ ಆಗಿದ್ದರಿಂದ ಊಟ ಮುಗಿಸಿ ಹೊರಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಡೈರೆಕ್ಟಾಗಿ ಆಫೀಸ್ಗೆ ತಲುಪ್ತಾಳೆ ಚಂದನ. ಹ್ಯಾಪಿಯಾಗಿ ನಗ್ತಾ ವಿರಾಟ್ ಕ್ಯಾಬಿನ್ ಡೋರ್ ಓಪನ್ ಮಾಡಿದ ಚಂದನಾಳ ಮುಖದಿಂದ ನಗು ಮಾಯವಾಗಿ ಹೋಗುತ್ತೆ. ಕೋಪದಿಂದ ಎದುರಿಗೆ ನೋಡ್ತಾಳೆ. ಎದುರಿಗೆ ವಿರಾಟ್ ನಿಂತಿದ್ದಾನೆ. ಅವನಿಗೆ ಎದುರಾಗಿ ಒಬ್ಬಳು ಹುಡುಗಿ ಮಿನಿ ಡ್ರೆಸ್ ಹಾಕೊಂಡು ಏನೇನು ಹೇಳ್ತಿರ್ತಾಳೆ. ವಿರಾಟ್ ಕೇಳಿಸ್ಕೊಳ್ತಿರ್ತಾನೆ. ಅವರಿಬ್ಬರನ್ನು ಕೋಪದಿಂದ ನೋಡ್ತಾ, ನಾನು ನಿಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡಲಿಲ್ಲ ತಾನೇ ಅಂತ ಸ್ವಲ್ಪ ಗಟ್ಟಿಯಾಗಿ ಕೇಳ್ತಾಳೆ. ಚಂದನಾಳ ಧ್ವನಿ ಕೇಳಿ ಅತ್ತ ಕಡೆ ನೋಡ್ತಾನೆ ವಿರಾಟ್. ಆ ಹುಡುಗಿ ಕೂಡ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಸ್ವೀಟ್ ಹಾರ್ಟ್, ನೀನು ಯಾವಾಗ ಬಂದೆ ಅಂತ ಅವನು ಕೇಳಿದ ಕೂಡಲೇ ಗುರಾಯಿಸಿ ಅವನ ಕಡೆ ನೋಡ್ತಾಳೆ ಚಂದನ. ಹೂ ಇಸ್ ಶಿ, ವಿರಾಟ್ ಅಂತ ಕೇಳ್ತಾಳೆ ಆ ಹುಡುಗಿ. ಚಂದನಾಳ ಹತ್ರ ಹೋಗಿ ಅವಳ ನಡುವಿನ ಮೇಲೆ ಕೈ ಹಾಕಿ, ಶಿ ಇಸ್ ಮೈ ವೈಫ್ ಚಂದನಾ ವಿರಾಟ್ ದೇವ್ ಅಂತ ಚಂದನಾಳ ಕಡೆ ನೋಡ್ತಾ, ಸ್ವೀಟ್ ಹಾರ್ಟ್, ಇವಳು ಸ್ನೇಹ, ನನ್ನ ಓಲ್ಡ್ ಫ್ರೆಂಡ್. ನಾನು ಇಂದಿಗೂ ನಿನ್ನ ಫ್ರೆಂಡ್ ವಿರಾಟ್ ಅಂತಾಳು ಸ್ನೇಹ. ನನಗೆ ಫ್ರೆಂಡ್ಸ್ ಇಷ್ಟ ಇಲ್ಲ ಸ್ನೇಹ, ಗಾಟ್ ಇಟ್? ಓಕೆ, ಹಾಗಾದರೆ ನಾನು ನಿನ್ನ ಪ್ರಾಜೆಕ್ಟ್ ಪಾರ್ಟ್ನರ್ ಅಂತ ಚಂದನಾಳ ಕಡೆ ನೋಡ್ತಾಳೆ ಸ್ನೇಹ. ಅವಳು ತನ್ನನ್ನೇ ನೋಡ್ತಿರೋದ್ರಿಂದ ಹಾಯ್ ಅಂತ ಕೈ ಮುಂದೆ ಚಾಚಿಸ್ತಾಳೆ. ಹಲೋ ಸ್ನೇಹ ಅಂತ ಫಾರ್ಮಾಲಿಟಿಗಾಗಿ ಸಣ್ಣದಾಗಿ ನಗ್ತಾಳೆ ಚಂದನ. ಸ್ವೀಟ್ ಹಾರ್ಟ್, ನೀನು ಲಂಚ್ ಮಾಡಿದ್ಯಾ? ಹ್ಞೂ, ಬಟ್ ಈಗ ನನಗೆ ಪಾಸ್ತಾ ತಿನ್ಬೇಕನ್ನಿಸ್ತಿದೆ ಅಂತ ವಿರಾಟ್ ಚೇರ್ನಲ್ಲಿ ಕೂತು ತನ್ನ ಸೆಲ್ ಫೋನ್ ಯೂಸ್ ಮಾಡ್ತಾಳೆ ಚಂದನ. ವಿರಾಟ್ನ ಚೇರ್ನಲ್ಲಿ ಕೂತ್ಕೊಂಡಿದ್ದಕ್ಕೆ ಸ್ನೇಹ ಅವಳನ್ನು ಗುರಾಯಿಸಿ ನೋಡ್ತಾಳೆ. ಅದನ್ನು ಗಮನಿಸಿದ ವಿರಾಟ್ ಏನೂ ಅನ್ನದೇ ಸೈಲೆಂಟ್ ಆಗಿರ್ತಾನೆ. ತಲೆ ಎತ್ತಿ ನೋಡದೆ, ನನ್ನ ಕಡೆ ನೀನು ನೋಡಿದ್ರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ವೆಲ್, ನನ್ನ ಕಡೆ ನೋಡೋದು ಮುಗ್ದಿದ್ರೆ ಯು ಕ್ಯಾನ್ ಲೀವ್ ಅಂತ ತಲೆ ಎತ್ತಿ ಸ್ನೇಹ ಕಡೆ ನೋಡ್ತಾಳೆ ಮತ್ತು ಒಂದು ನಗು ಕೂಡ ಬೀರ್ತಾಳೆ. ಒಂದು ಬಾರಿ ವಿರಾಟ್ ಕಡೆ ನೋಡಿ ಆ ಕ್ಯಾಬಿನ್ನಿಂದ ಹೊರಬಂದುಬಿಡ್ತಾಳೆ ಸ್ನೇಹ. ನಗ್ತಾ ತನ್ನನ್ನೇ ನೋಡ್ತಿರೋ ವಿರಾಟ್ ಕಡೆ ನೋಡ್ತಾ, ವಾಟ್ ಅಂತ ಸೀರಿಯಸ್ ಆಗಿ ಕೇಳ್ತಾಳೆ. ಅವಳ ಹತ್ರ ಹೋಗಿ ಅವಳ ನಡುವನ್ನು ಹಿಡಿದು ಎತ್ತಿ ಟೇಬಲ್ ಮೇಲೆ ಕೂರಿಸಿ, ಆರ್ ಯು ಜೆಲಸ್ ಸ್ವೀಟ್ ಹಾರ್ಟ್ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾ ಕೇಳ್ತಾನೆ ವಿರಾಟ್. ಅವನ ಭುಜದ ಮೇಲೆ ಹೊಡೆಯುತ್ತಾ, ಐ ಆಮ್ ನಾಟ್ ಜೆಲಸ್ ಅಂತ ಕಿರ್ಚ್ತಾಳೆ ಚಂದನ. ಆಹಾ, ಹೌದಾ ವಿರಾಟ್ ಅವರೇ? ವಾಟ್ ಸ್ವೀಟ್ ಹಾರ್ಟ್, ಐ ಹೇಟ್ ಯು ಅಂತ ಕೋಪದಲ್ಲಿ ಅವಳು ಅಂದುಬಿಡ್ತಾಳೆ. ಆದರೆ ಆ ಒಂದು ಪದದಿಂದ ವಿರಾಟ್ ತುಂಬ ಹರ್ಟಾಗಿ ಅಷ್ಟರವರೆಗೆ ನಗ್ತಿದ್ದವನ ಮುಖ ತಕ್ಷಣ ಕೋಪವಾಗಿ ಬದಲಾಗುತ್ತೆ. ಅವಳ ನಡುವನ್ನು ಹಿಡಿದು ಹತ್ತಿರ ಕೆಳ್ಕೊಂಡು, ಏನಂದೆ ನೀನು ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ. ಅದು ವಿರಾಟ್ ಅವರೇ, ನಾನು ಅಷ್ಟರಲ್ಲಿ ಅವಳ ಕತ್ತಿನ ಹತ್ತಿರ ತಲೆ ಇಟ್ಟು, ಸ್ವೀಟ್ ಹಾರ್ಟ್, ನಿನ್ನ ಮಾತುಗಳನ್ನ ನೀನು ವಾಪಸ್ ತಗೋ, ಯಾಕಂದರೆ ನಾನು ನಿನ್ನನ್ನು ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ. ಅವನ ತಲೆ ಸವರ್ತಾ, ಐ ಲವ್ ಯು ವಿರಾಟ್ ಅವರೇ, ಐ ಲವ್ ಯು ಸೋ ಮಚ್. ನಾನು ಜಸ್ಟ್ ಕ್ಯಾಶುಯಲ್ ಆಗಂದೆ ಅಷ್ಟೇ, ಐ ಡೋಂಟ್ ಮೀನ್ ಇಟ್ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ. ಏನು ಮಾತನಾಡದೆ 10 ನಿಮಿಷದವರೆಗೆ ಹಾಗೆ ಇದ್ದು ಆನಂತರ ಅವಳಿಂದ ದೂರ ಸರಿತಾನೆ. ಅವಳ ಕೈ ಹಿಡ್ಕೊಂಡು, ಸ್ವೀಟ್ ಹಾರ್ಟ್, ನೆಕ್ಸ್ಟ್ ಟೈಮ್ ಈ ಪದ ನಿನ್ನ ಬಾಯಿಂದ ಹೊರಗೆ ಬರಬಾರ್ದು, ಇಲ್ದಿದ್ರೆ ನಾನು ಏನು ಮಾಡ್ತೀನೋ ನನಗೆ ತಿಳಿಯುದು ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಓಕೆ ವಿರಾಟ್ ಅವರೇ ಅಂತ ಅವನ
ಕುತ್ತಿಗೆ ಮೇಲೆ ಕೈ ಹಾಕಿ ಮುತ್ತಿಡ್ತಾಳೆ ಚಂದನ. 10 ನಿಮಿಷದ ನಂತರ ಇಬ್ಬರು ದೂರ ಆಗ್ತಾರೆ. ಆದರೆ ಅವನ ಕೈ ಈಗಲೂ ಚಂದನಾಳ ಕೆನ್ನೆ ಮೇಲೆ ಇರುತ್ತೆ. ಇನ್ನೆಂದು ನಾನು ನಿಮ್ಮನ್ನು ಹಾಗೆ ಅನ್ನಲಾರೆ ವಿರಾಟ್. ಓಕೆ ಸ್ವೀಟಾರ್ಟ್, ಈಗ ನಾನು ಪಾಸ್ತಾ ತಿಂತೀನಿ ಪ್ಲೀಸ್. ನೋ ಸ್ವೀಟಾರ್ಟ್. ಯಾಕೆ ನೋ? ನಾನು ತಿಂತೀನಿ ಅಂದರೆ ತಿಂತೀನಿ. ಸ್ವೀಟಾರ್ಟ್, ಪಾಸ್ತಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ನಮ್ಮ ಬೇಬಿಗೂ ಕೂಡ. ಅದೆಲ್ಲ ನನಗೆ ಗೊತ್ತಿಲ್ಲ ವಿರಾಟ್ ಅವರೇ, ನಾನು ತಿಂತೀನಿ ಅಂದರೆ ತಿಂತೀನಿ, ಪ್ಲೀಸ್ ಹೋಗೋಣ ಅಂತವನ ಕೈ ಹಿಡ್ಕೊಂಡು ಕ್ಯಾಬಿನಿಂದ ಹೊರಗೆ ಎಳ್ಕೊಂಡು ಹೋಗ್ತಾಳೆ ಚಂದನ. ಚಂದನ ಮುನಿಸ್ಕೊಂಡು ತನ್ನ ಕ್ಯಾಬಿನಲ್ಲಿ ಕೂತಿರ್ತಾಳೆ. ಯಾಕಂದರೆ ಅವಳು ಕೇಳಿದ ಪಾಸ್ತಾ ತಿನ್ನೋದಕ್ಕೆ ವಿರಾಟ್ ಬಿಡಲಿಲ್ಲ. ಬರೀ ಫ್ರೆಶ್ ಜ್ಯೂಸ್ ಕುಡಿಸಿ ಆಫೀಸ್ ಕರ್ಕೊಂಡು ಬಂದಿರ್ತಾನೆ. ನೀವು ವಿರಾಟ್ ಅಲ್ಲ, ರಾಕ್ಷಸ. ಏನಾದರೂ ತಿಂತೀರಂದರೆ ತಕ್ಷಣ ನೋ. ಆದರೂ ಒಂದಿನ ತಿಂದರೆ ಏನಾಗೋಗುತ್ತೆ? ಏನೂ ಆಗಲ್ಲ. ಆದರೂ ಈ ರಾಕ್ಷಸನಿಗೆ ನಾನು ಹೇಗೆ ಅರ್ಥ ಆಗುವಂತೆ ಹೇಳಿ ಅಂತ ಮೇಲೆ ನೋಡ್ತಾ, ದೇವ್ರೆ, ನೀವು ವಿರಾಟ್ ಅವ್ರನ್ನ ಯಾಕೆ ಹೀಗೆ ಕ್ರಿಯೇಟ್ ಮಾಡಿದ್ರಿ? ಒಂದು ವೇಳೆ ಕ್ರಿಯೇಟ್ ಮಾಡಿದ್ರು ನಾನು ಇಂತಹ ರಾಕ್ಷಸನ್ನೇ ಲವ್ ಮಾಡೋ ಹಾಗೆ ಯಾಕೆ ಮಾಡಿದ್ರಿ ಅಂತ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಿರುವ ಚಂದನಾಳ ಕಡೆ ಅಷ್ಟರಲ್ಲಿ ಕ್ಯಾಬಿನ್ ಒಳಗಡೆ ಬಂದ ತನುಜಾ ಶಾಕ್ ಆಗಿ ನೋಡ್ತಾಳೆ. ಓಯ್, ಏನಾಯ್ತು ನಿನಗೆ? ಯಾಕೆ ನಿನ್ನಲ್ಲೇ ನೀನು ಮಾತಾಡ್ಕೊಳ್ತಿದ್ಯಾ ಅಂತ ತನುಜಾ ಕೇಳಿದ ಪ್ರಶ್ನೆಗೆ ಎದುರಿಗಿದ್ದ ಅವಳ ಕಡೆ ನೋಡ್ತಾಳೆ ಚಂದನ. ನನಗೆ ಪಾಸ್ತಾ ತಿನ್ಬೇಕು ಅನ್ನಿಸ್ತಿದೆ, ಆದರೆ ವಿರಾಟ್ ಅವರು ತಿನ್ನೋದಕ್ಕೆ ಬಿಡಲಿಲ್ಲ ಅಂತ ಮುಖ ಸಣ್ಣದು ಮಾಡ್ಕೊಂಡು ಹೇಳ್ತಾಳೆ ಚಂದನ. ಆ ಮುಖ ನೋಡಿ ಗಟ್ಟಿಯಾಗಿ ನಕ್ಬಿಡ್ತಾಳೆ ತನುಜಾ. ನಿನಗೆ ನಗು ಬರ್ತಿದ್ಯಾ ಅಂತ ಕೋಪದಿಂದ ಕೇಳ್ತಾಳೆ ಚಂದನ. ಆ ಕೋಪ ನೋಡಿ ಮತ್ತೆ ನಗ್ತಾಳೆ ಚಂದನ. ಗುರಾಯಿಸಿ ಅವಳ ಕಡೆ ನೋಡ್ತಾ ಚಂದನ ಏನೋ ಹೇಳುವಷ್ಟರಲ್ಲಿ ಅಷ್ಟೆಲ್ಲ ವಿರಾಟ್ ಮತ್ತು ಚಂದನಾಳ ಕ್ಯಾಬಿನ್ ಮಧ್ಯದಿದ್ದ ಅಟ್ಯಾಚ್ ಡೋರ್ ಓಪನ್ ಆಗಿ ವಿರಾಟ್ ಒಳಗಡೆ ಬರ್ತಾನೆ. ಅಲ್ಲಿ ವಿರಾಟ್ನನ್ನು ನೋಡಿ ಮುಖ ತಿರುಗಿಸ್ಕೊಳ್ತಾಳೆ ಚಂದನ. ಅದನ್ನು ನೋಡಿದ ವಿರಾಟ್ ತನ್ನ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿತಾನೆ. ಚಂದನ ತನ್ನ ಕಡೆ ನೋಡದೆ ಹಾಗೆ ಮುಖ ತಿರುಗಿಸೋದು ಅವನಿಗೆ ನಿಜಕ್ಕೂ ಇಷ್ಟ ಇಲ್ಲ ಮತ್ತು ಅವನು ಅದನ್ನು ತಡೆದುಕೊಳ್ಳಲಾರ. ಸ್ವೀಟಾರ್ಟ್, ಕಮ್ ಹಿಯರ್ ಅಂತ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ಕರೀತಾನೆ. ಅವನ ಕಡೆ ನೋಡದೆಯೇ ನಾನು ಎಲ್ಲಿಗೂ ಬರಲ್ಲ. ಅವರಿಬ್ಬರ ಕಡೆ ನೋಡ್ತಾ, ಓಕೆ ಚಂದನ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ತನುಜಾ. ಅಲ್ಲಿಂದ ಹೋದ ತಕ್ಷಣ ಚಂದನಾಳ ಕೈ ಹಿಡಿದು ಚೇರ್ನಿಂದ ಎಬ್ಬಿಸಿ ಅವಳನ್ನ ತನ್ನೆರಡೂ ಕೈಗಳಿಂದ ಎತ್ಕೊಳ್ತಾನೆ. ಶಾಕ್ ಆಗಿ ಅವನ ಕಡೆ ನೋಡ್ತಾ, ಕೆಳಗಿಳಿಸಿ ವಿರಾಟ್ ಅವರೇ. ನೋ ಸ್ವೀಟಾರ್ಟ್ ಅಂತ ಅವಳನ್ನು ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಸೋಫಾದಲ್ಲಿ ಕೂರಿಸ್ತಾನೆ. ಗುರಾಯಿಸಿ ಅವನ ಕಡೆ ನೋಡ್ತಾಳೆ ಚಂದನ. ಎದುರಿಗಿನ ಆ ಟೇಬಲ್ ಕಡೆ ತೋರಿಸ್ತಾನೆ ವಿರಾಟ್. ಮುಖ ಸಣ್ಣದು ಮಾಡಿಕೊಂಡು ಆ ಟೇಬಲ್ ಕಡೆ ನೋಡಿದ ಚಂದನಾಳ ಮುಖದಲ್ಲಿ ದೊಡ್ಡ ನಗು ಬರುತ್ತೆ. ಯಾಕಂದರೆ ಟೇಬಲ್ ಮೇಲೆ ಪಾಸ್ತಾ ಇರುತ್ತೆ. ವಾವ್ ವಿರಾಟ್ ಅವರೇ, ಪಾಸ್ತಾ, ಯು ಆರ್ ದಿ ಬೆಸ್ಟ್ ಅಂತ ಹ್ಯಾಪಿಯಾಗಿ ಅವನನ್ನು ಹಗ್ ಮಾಡ್ಕೊಳ್ತಾಳೆ ಚಂದನ. ರಿಯಲಿ ಸ್ವೀಟಾರ್ಟ್, ಇಷ್ಟೇ ಅಲ್ವಾ ಸ್ವಲ್ಪ ಹೊತ್ತಿನಿಂದ ನನ್ನ ರಾಕ್ಷಸ ಅಂದಿದ್ದು ಅಂತ ವಿರಾಟ್ ಅಂದ ಕೂಡಲೇ ಶಾಕ್ ಆಗಿ ಅವನ ಕಡೆ ನೋಡ್ತಾಳೆ. ನೀವು ನನ್ನ ಮಾತುಗಳನ್ನೆಲ್ಲ ಕೇಳ್ತಿದ್ದೀರಾ ಅಂತ ಅವಳು ಕೇಳಿದಾಗ ಅವಳ ಹತ್ರ ಬಂದು, ನೀನು ಪ್ರತಿ ಸೆಕೆಂಡ್ ಕೂಡ ನಾನು ಅಬ್ಸರ್ವ್ ಮಾಡ್ತೀನಿ ಸ್ವೀಟಾರ್ಟ್. ಯಾಕಂದರೆ ನನ್ನ ಪ್ರತಿ ನೋಟ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ. ನಿನಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ. ಯಾಕಂದರೆ ನಿನ್ನ ಅಣು ಅಣು ನನ್ನ ಹೃದಯದಲ್ಲಿದೆ ಮತ್ತು ನಿನ್ನ ಶ್ವಾಸ ಕೂಡ ಅಂತಾನೆ. ನಾನು ನಿಮ್ಮ ಹೃದಯದಲ್ಲಿ ಕೂಡ ನನಗೆ ಇಷ್ಟವೇ ವಿರಾಟ್ ಅಂತ ಅವನ ಕೆನ್ನೆ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಹೇಳ್ತಾನೆ ಚಂದನ. ಅವಳ ಮಾತಿಗೆ ಹ್ಯಾಪಿ ಸ್ಮೈಲ್ ವಿರಾಟ್ ಮುಖದಲ್ಲಿ ಮೂಡುತ್ತೆ. ಆ ನಂತರ ಟೇಬಲ್ ಮೇಲಿದ್ದ ಪಾಸ್ತಾ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಚಂದನ. ಅವಳ ಕಡೆ ನೋಡ್ತಾ ಅವಳನ್ನು ಎತ್ಕೊಂಡು ತನ್ನ ಒಡಲಿನಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಚಂದನ ಏನೂ ಮಾತಾಡಲ್ಲ, ಜಸ್ಟ್ ಪಾಸ್ತಾ ತಿನ್ನೋದ್ರಲ್ಲಿ ಬ್ಯುಸಿ ಇರ್ತಾಳೆ. ವಿರಾಟ್ ಮೆಲ್ಲಗೆ ಅವಳ ಹೊಟ್ಟೆ ಮೇಲೆ ಕೈ ಇಡ್ತಾನೆ. ಅವನಿಗೆ ಈ ಫೀಲಿಂಗ್ ತುಂಬ ಹೊಸದಾಗಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತಿರುತ್ತೆ. ಯಾಕಂದರೆ ಅವನು ಚಿಕ್ಕಂದಿನಿಂದ ತನ್ನ ಹೃದಯದಲ್ಲಿ ಒಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಆ ಬೌಂಡ್ರಿಯನ್ನು ಕೇವಲ ಚಂದನ ಮಾತ್ರ ಕ್ರಾಸ್ ಮಾಡಿದ್ದಾಳೆ. ಆದರೆ ಈಗ ತನ್ನ ಬೇಬಿಗೂ ಕೂಡ ವಿರಾಟ್ನ ಹೃದಯದಲ್ಲಿ ಜಾಗ ಬೇಕು. ವಿರಾಟ್ ಎಂದಿಗೂ ಕೂಡ ಈ ಬೇಬಿಯನ್ನು ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡಲು ಸಾಧ್ಯ ಆಗ್ತಿಲ್ಲ ಮತ್ತು ಚಂದನಾಳ ವಿಷಯದಲ್ಲಿ ತನ್ನ ಇನ್ಸೆಕ್ಯೂರಿಟಿ ಇಂದಿಗೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಅವುಗಳನ್ನೆಲ್ಲ ವಿರಾಟ್ ಸ್ವತಃ ತಾನೇ ಡೀಲ್ ಮಾಡ್ಕೊಳ್ತಿದ್ದಾನೆ.
ತನ್ನ ಇನ್ಸೆಕ್ಯೂರಿಟಿಯೊಂದಿಗೆ ತಾನೇ ಫೈಟ್ ಮಾಡಬೇಕು ಎಂಬ ವಿಷಯ ಅವನಿಗೆ ಚೆನ್ನಾಗಿ ಗೊತ್ತು. ಅವನು ಅದಕ್ಕಾಗಿ ಪ್ರಯತ್ನಿಸ್ತಿದ್ದಾನೆ ಕೂಡ ಅಂತ ಅವಳು ಹೊಟ್ಟೆ ಮೇಲೆ ಕೈ ಸವರುತ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ವಿರಾಟ್. ಪಾಸ್ತಾ ಲಾಸ್ಟ್ ಪುನ್ ತಿಂತ ವಿರಾಟ್ ಅವರೇ, ಈ ಪಾಸ್ತಾ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ ಅಂತಾಳೆ ಚಂದನ. ಅವನ ಕೈಯನ್ನು ದೂರ ಸರಿಸಿ, ಬಿಕಾಸ್ ಪಾಸ್ತಾ ನಾನೇ ಮಾಡಿದ್ದು ಸ್ವೀಟ್ ಆರ್ಟ್. ಯಾವಾಗ? ನೀನನ್ನು ಬೈತಿದ್ದಾಗ. ನಾನು ನಿಮ್ಮನ್ನು ಬೈಲಿಲ್ಲ. ಬೈದೆ ಇನ್ನೇನು ಮಾಡ್ತಿರ್ಬೇಕು ಸ್ವೀಟ್ ಆರ್ಟ್ ಅಂತ ಅವಳ ಹತ್ರ ಹೋಗಿ ಕತ್ತಿನ ಹತ್ರ ಮುತ್ತಿಡ್ತಾ ಮತ್ತಿನಿಂದ ಹೇಳ್ತಾನೆ ವಿರಾಟ್. ಅದು ನಾನು ನಾನು ಅಂತ ಹೇಳ್ತಿದ್ದ ಚಂದನಾಳ ತುಟಿಗಳನ್ನು ವಿರಾಟ್ ಸೇರ್ತಾನೆ. ಅವಳ ಲಿಪ್ಸನ್ನು ತುಂಬ ಪ್ರೀತಿಯಿಂದ ಕಿಸ್ ಮಾಡ್ತಾ 15 ನಿಮಿಷದ ನಂತರ ಅವಳನ್ನ ಬಿಟ್ಟು ಭುಜದ ಮೇಲಿದ್ದ ಡ್ರೆಸ್ ಪಕ್ಕಕ್ಕೆ ಸರಿಸಿ ಅಲ್ಲಿ ಮುತ್ತಿಡ್ತಾನೆ ವಿರಾಟ್. ಇಬ್ಬರು ಕೂಡ ತಮ್ಮದೇ ಲೋಕದಲ್ಲಿರ್ತಾರೆ. ಅಷ್ಟರಲ್ಲಿ ಕ್ಯಾಬಿನ್ ಡೋರ್ ನಾಕ್ ಆಗುತ್ತೆ. ಆ ಸೌಂಡ್ ಕೇಳಿ ಇಬ್ಬರು ಈ ಲೋಕಕ್ಕೆ ಬರ್ತಾರೆ. ತಕ್ಷಣ ವಿರಾಟ್ನನ್ನು ಹಿಂದಕ್ಕೆ ತಳ್ತಾಳೆ ಚಂದನ. ಚಂದನಾಳ ಕಡೆ ನೋಡಿ ಗಟ್ಟಿಯಾಗಿ ಉಸಿರು ಬಿಟ್ಟು ಡೋರ್ ಕಡೆ ಕೋಪದಿಂದ ನೋಡ್ತಾನೆ ವಿರಾಟ್. ಮೇಲಕ್ಕೆದ್ದು ತನ್ನ ಕೂದಲು ಮತ್ತು ಡ್ರೆಸ್ ಎಲ್ಲವನ್ನ ಸರಿ ಮಾಡಿಕೊಂಡು ಸೋಫಾದಲ್ಲಿ ಕೂತ್ಕೊಳ್ತಾಳೆ ಚಂದನ. ಅವಳ ಕಡೆ ನೋಡಿ ತನ್ನ ಚೇರ್ನಲ್ಲಿ ಕೂತು ಕಮೀನ್ ಅಂತ ಕರೀತಾನೆ ವಿರಾಟ್. ಚೇರ್ನಲ್ಲಿ ಕೂತು ಒಂದು ಬಾರಿ ಅವಳ ಕಡೆ ನೋಡಿ ಕಮೀನ್ ಎಂಬ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ವಿರಾಟ್ ಧ್ವನಿ ಕೇಳಿ ಸ್ನೇಹ ಒಳಗಡೆ ಬರ್ತಾಳೆ. ಅಲ್ಲಿ ಅವಳನ್ನು ನೋಡಿ ಕೋಪದಿಂದ ಮುಖ ಇಟ್ಕೊಳ್ತಾಳೆ ಚಂದನ. ಎದುರಿಗೆ ಸ್ನೇಹಾಳನ್ನು ನೋಡಿ ಇರಿಟೇಟ್ ಆದ ಧ್ವನಿಯಲ್ಲಿ, ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅವನಿಗೆ ಎದುರಾಗಿ ಚೇರ್ನಲ್ಲಿ ಕೂತು ವರ್ಕ್ ಬಗ್ಗೆ ಮಾತಾಡೋದಕ್ಕೆ ಬಂದೆ. ತನ್ನ ಕಡೆಗೆ ಕೋಪದಿಂದ ನೋಡ್ತಿರೋ ಚಂದನಾಳ ಕಡೆ ನೋಡಿ ಕಮ್ ಸ್ವೀಟ್ ಆರ್ಟ್ ಅಂತ ಹತ್ತಿರ ಕರೀತಾನೆ. ಸೋಫಾದಿಂದ ಎದ್ದು ಅವನ ಹತ್ರ ಹೋಗಿ ಅವನ ಪಕ್ಕದ ಚೇರ್ನಲ್ಲಿ ಕೂತ್ಕೊಳ್ತಾಳೆ ಚಂದನ. ಸ್ನೇಹ ಶಾಕ್ ಆಗಿ ಅವಳ ಕಡೆ ನೋಡ್ತಾ, ನೀನಿಲ್ಲಿ ನೀನು ಕೂಡ ಇಲ್ಲಿ ವರ್ಕ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅಫ್ಕೋರ್ಸ್ ಶಿ ಈಸ್ ಮೈ ವೈಫ್ ಆ್ಯಂಡ್ ಆಫ್ ಓನರ್ ಆಫ್ ವಿಟಿ ಇಂಡಸ್ಟ್ರೀಸ್ ಅಂತ ವಿರಾಟ್ ಅಂದ ಕೂಡಲೇ ಸ್ನೇಹ ತನ್ನ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿತಾಳೆ. ಏನಾಯಿತು ಸ್ನೇಹ? ನಥಿಂಗ್, ಐ ಆಮ್ ಜಸ್ಟ್ ಥಿಂಕಿಂಗ್ ನಿನಗೆ ಕೂಡ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಯೋಚಿಸ್ತಿದ್ದ ಅಷ್ಟೇ ಅಂತ ಸಣ್ಣದಾಗಿ ನಗ್ತಾ ಚಂದನಾಳ ಕಡೆ ನೋಡ್ತಾ ಹೇಳ್ತಾಳೆ ಸ್ನೇಹ. ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಸ್ಟಡೀಸ್ ಮಾಡಿದ್ದೀನಿ ಅಂತಾಳೆ ಚಂದನ. ಪ್ರಾಜೆಕ್ಟ್ ಬಗ್ಗೆ ಏನು ಮಾತಾಡಬೇಕು ಸ್ನೇಹ ಅಂತ ಕೇಳ್ತಾನೆ ವಿರಾಟ್. ಹೌದು, ಅದು ಕೆಲವು ಲ್ಯಾಂಡ್ಸ್ ಬಗ್ಗೆ ಮಾತಾಡಬೇಕು ಅಂತ ಮೂವರು ಕೂಡ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನಿಖಿಲ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಎದುರಾಗಿ ತನುಜಾ ಕೂತಿರ್ತಾಳೆ. ಯಾಕೋ ತಿಳಿಯೋದು ಸಡನ್ನಾಗಿ ನಿಖಿಲ್ ಹತ್ರ ಹೋಗಿ ಅವನ ಕೈ ಹಿಡಿದು, ಯಾವುದಾದ್ರೂ ವಿಷಯದ ಬಗ್ಗೆ ನೀನು ಟೆನ್ಷನ್ನಲ್ಲಿದ್ದೀಯಾ ನಿಖಿಲ್ ಅಂತ ತನುಜಾ ಕೇಳಿದ ತಕ್ಷಣ ಅಷ್ಟರವರೆಗೆ ಟೈಪ್ ಮಾಡ್ತಿದ್ದ ಅವನ ಕೈ ನಿಂತು ಅವಳ ಕಡೆ ನೋಡ್ತಾನೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ವಿರಾಟ್ ತನ್ನ ಬೇಬಿಯನ್ನು ಅಕ್ಸೆಪ್ಟ್ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ನಿಖಿಲ್ ಅಂದ ಕೂಡಲೇ ತಕ್ಷಣ ಅವನ ಕೈ ಬಿಡ್ತಾಳೆ ತನುಜಾ. ನಿಖಿಲ್ಗೆ ಗೊತ್ತು ಚಂದನಾಳ ಬಗ್ಗೆ ತನುಜಾ ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದಾಳೆ ಅಂತ. ಅಂಥದ್ರಲ್ಲಿ ಈಗ ಬೇಬಿ ಬಗ್ಗೆ ವಿರಾಟ್ನ ಥಿಂಕಿಂಗ್ ತಿಳಿದು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಕುತೂಹಲದಿಂದ ಅವಳ ಕಡೆ ನೋಡ್ತಿರ್ತಾನೆ ನಿಖಿಲ್. ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಅವನ ಕಡೆ ನೋಡ್ತಾ, ನೀನೇನು ಮಾತಾಡ್ತಿದ್ಯೋ, ನಿನಗಾದರೂ ಅರ್ಥ ಆಗ್ತಿದೆಯಾ ಅಂತ ಕೇಳ್ತಾಳೆ ತನುಜಾ. ಗೊತ್ತು ತನು, ಆದರೆ ವಿರಾಟ್ ಚಂದನಾಳ ವಿಷಯದಲ್ಲಿ ಇಂದಿಗೂ ಕೂಡ ತುಂಬ ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಿದ್ದಾನೆ. ಈ ಬೇಬಿ ಬಂದ ಮೇಲೆ ಎಲ್ಲಿ ಅವಳು ತನ್ನನ್ನು ದೂರ ಇಡ್ತಾಳೋ ಅಂತ ಅವನು ಅಂದ್ಕೊಳ್ತಿದ್ದಾನೆ ಅಂತಾನೆ ನಿಖಿಲ್. ಅಷ್ಟರಲ್ಲಿ ಕೋಪದಿಂದ ನಿಖಿಲ್ ಕಡೆ ನೋಡ್ತಾ, ವಿರಾಟ್ ಅವರಿಗೇನಾದರೂ ಹುಚ್ಚಿಡ್ದಿದೆಯಾ? ಅವ್ರು ಹಾಗೆ ಹೇಗೆ ಅಂದ್ಕೊಳ್ತಾರೆ? ಆ ಬೇಬಿ ಅವರಿಬ್ಬರ ಪ್ರೀತಿಯ ಕುರುಹು ಅಂತ ನಿಲ್ಲಿಸಿ, ಒಂದು ನಿಮಿಷ, ಈ ವಿಷಯ ಚಂದನಾಳಿಗೆ ಗೊತ್ತಿದೆಯಾ ಅಂತ ಕೇಳ್ತಾಳೆ ತನುಜಾ. ಇಲ್ಲ, ಗೊತ್ತಿಲ್ಲ ಮತ್ತು ತಿಳಿಬಾರ್ದು ಕೂಡ. ಈ ಸಮಯದಲ್ಲಿ ಅವಳು ಸ್ಟ್ರೆಸ್ ತಗೊಳ್ಬಾರ್ದು ಅಂತಾನೆ ನಿಖಿಲ್. ಏನೇ ಆದರೂ ನಿಖಿಲ್, ಒಂದು ವೇಳೆ ವಿರಾಟ್ ಅವರಿಂದ ಚಂದನಾಳಿಗಾಗಲಿ ಆ ಬೇಬಿಗಾಗಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಅವರನ್ನ ನಿಜಕ್ಕೂ ಬಿಡೋದಿಲ್ಲ ಅಂತ ಕೋಪದಿಂದ ಕ್ಯಾಬಿನ್ನಿಂದ ಹೊರಬರ್ತಾಳೆ ತನುಜಾ. ಐ ಹೋಪ್ ನಿನಗೆ ಈಗಲಾದರೂ ಅರ್ಥ ಆಗಬೇಕು ವಿರಾಟ್, ಆ ಬೇಬಿ ನಿಮ್ಮಿಬ್ಬರ ಪ್ರೀತಿಯ ಕುರುಹು. ನಿನಗೆ ಅವಳ ಹತ್ರ ಇನ್ನೂ ಹತ್ತಿರ ಮಾಡುತ್ತೆ ಹೊರತು ದೂರ ಎಂದಿಗೂ ಮಾಡದು
ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು ಚೇರ್ಗೆ ತಲೆ ಒರಗಿಸಿ ಕಣ್ಮುಚ್ತಾನೆ ನಿಖಿಲ್. ಪ್ರಾಜೆಕ್ಟ್ ಡಿಸ್ಕಷನ್ ಮುಗಿದ ನಂತರ ನಾಳೆ ಮೀಟಿಂಗ್ನಲ್ಲಿ ಸಿಗೋಣ ಅಂತ ಒಂದು ಬಾರಿ ವಿರಾಟ್ ಕಡೆ ನೋಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಸ್ನೇಹ. ವಿರಾಟ್ನ ನೋಟ ಮಾತ್ರ ಇಂದಿಗೂ ಕ್ಯಾಬಿನ್ ಡೋರ್ ಕಡೆಯೇ ಇರುತ್ತೆ. ಅವನ ಮೈಂಡ್ನಲ್ಲಿ ಏನೋ ಓಡ್ತಿರುತ್ತೆ. ಅಷ್ಟರಲ್ಲಿ ಅವನ ಭುಜದ ಮೇಲೆ ಕೈ ಹಾಕಿ, ವಿರಾಟ್ ಅವರೇ, ಐ ಆಮ್ ಟಯರ್ಡ್, ಮನೆಗೆ ಹೋಗೋಣ ಅಂತ ಚಂದನ ಅಂದ ಕೂಡಲೇ ಅವಳನ್ನು ಎತ್ಕೊಂಡು ಅಲ್ಲಿಂದ ಲಿಫ್ಟ್ನಲ್ಲಿ ಕೆಳಗೆ ಬಂದು ಜಾಗರೂಕತೆಯಿಂದ ಕಾರ್ನಲ್ಲಿ ಕೂರಿಸಿ ಮನೆ ಕರ್ಕೊಂಡು ಹೋಗ್ತಾನೆ. ಅವಳನ್ನು ಹಾಗೆ ಎತ್ಕೊಂಡು ಬೆಡ್ರೂಮ್ಗೆ ಕರೆದೊಯ್ದು ಮಲಗಿಸಿ ಅವಳ ಡ್ರೆಸ್ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕಿದ ಮೇಲೆ ತಾನು ಕೂಡ ನೈಟ್ ಡ್ರೆಸ್ ಹಾಕ್ಕೊಂಡು ಅವಳ ಪಕ್ಕದಲ್ಲಿ ಮಲಗ್ತಾನೆ. ಸ್ವಲ್ಪ ಸಮಯದ ನಂತರ ಅವಳ ಕಡೆ ನೋಡುವಷ್ಟರಲ್ಲಿ ಅವಳು ಗಾಢ ನಿದ್ರೆಯಲ್ಲಿರ್ತಾಳೆ. ಬೆಡ್ ಇಳಿದು ಅವಳ ಹಣೆ ಮೇಲೆ ಮುತ್ತಿಟ್ಟು ಬ್ಲ್ಯಾಂಕೆಟ್ ಸರಿಯಾಗಿ ಹೊಚ್ಚಿ ಅಲ್ಲಿಂದ ಹೊರಬರ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.